ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ನಿಮ್ಮ ಒಂದು ಅದೃಷ್ಟದ ಕೀನ ಪಡ್ಕೊಳ್ಬೇಕು ಅಂತಂದ್ರೆ ಇದೇ ಜುಲೈ 26ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ನೀವು ನೇರವಾಗಿ ಬಂದು ನಿಮ್ಮ ಅದೃಷ್ಟದ ಕೀನ ಪಡ್ಕೊಳ್ಬಹುದು. ಯಾರೆಲ್ಲ ಬರ್ಬಹುದು, ಹೇಗೆ ಬರ್ಬಹುದು, ವಾಟ್ಸಪ್ ಗ್ರೂಪ್ ನಿಮಗೆ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆ ಗ್ರೂಪ್ ನಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಇನ್ವಿಟೇಷನ್ ಇರುತ್ತೆ. ಸೊ ನಂಬರ್ ಹೇಳ್ತಾ ಇದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. 9900513169 ಈ ನಂಬರ್ಗೆ ನೀವು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗೋದ್ರಿಂದ ನೀವು ಜುಲೈ 26ನೇ ತಾರೀಕು ಯಾವ ಸಮಯಕ್ಕೆ ಬರಬೇಕು ಪ್ರತಿಯೊಂದು ಮಾಹಿತಿ ಕೂಡ ಗ್ರೂಪ್ ನಲ್ಲಿ ಇರೋರಿಗೆ ಅಷ್ಟೇ ಸಿಗುತ್ತೆ. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸಾಲ ಅನ್ನುವಂಥದ್ದು ಯಾರಿಗಿಲ್ಲ, ಏನೋ ಅಲ್ಪ ಸ್ವಲ್ಪ ಲೈಫ್ ಟೈಮಲ್ಲಿ ಏನೋ ಒಂದು ಸಮಸ್ಯೆಗೋ ಕಷ್ಟಕ್ಕೋ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಆದರೆ ಈ ದೊಡ್ಡ ಮಟ್ಟದ ಸಾಲ, ದೊಡ್ಡ ಒಂದು ಮೊತ್ತ ಅಂತಾನೆ ಹೇಳ್ಬೋದು. ಈ ಥರದ್ದು ಒಂದು ದೊಡ್ಡ ಮಟ್ಟದ ಸಾಲ ಅಥವಾ ಬಿಗ್ ಅಮೌಂಟ್, ಈ ಸಾಲದಿಂದ ಸುಳಿಯಿಂದ ಹೊರಗಡೆ ಬರಬೇಕು ಅಂತಂದ್ರೆ ಏನು ರೆಮಿಡಿ ಮಾಡ್ಕೊಳ್ಬೇಕಾಗುತ್ತೆ ಗುರುಗಳೇ? ಸಣ್ಣ ಪುಟ್ಟದಕ್ಕೆ ಅಂದರೆ ಕೆಲವರು ಕೊಡೋಣ, ನೆಕ್ಸ್ಟ್ ಕೊಡೋಣ, ಆಮೇಲೆ ಕೊಡೋಣ ಅಂತಿರ್ತಾರೆ. ಆದರೆ ಬಿಗ್ ಅಮೌಂಟ್ ಅಂದಾಗ ಒಂದು ರೀತಿ ಟೆನ್ಷನ್, ತಲೆ ಮೇಲೆ ಒಂದು ರೀತಿ ಏನೋ ಭಾರ ಕೂತಂಗಿರುತ್ತೆ ಅಂತ ಹೇಳ್ಬೋದು. ಸೊ ಆ ಥರ ಒಂದು ದೊಡ್ಡ ಮಟ್ಟದ ಸಾಲ ಮಾಡ್ಕೊಂಡಿರೋರು ಹೊರಗಡೆ ಬರಬೇಕಾದ್ರೆ ಏನು ಮಾಡಬೇಕಾಗುತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ಇವೆಲ್ಲ ಕೂಡ ಋಣಗಳು. ಸಾಲ ಆಗಿದೆ ಅಂತಂದ್ರೆ ನಿಮ್ಮ ಜಾತಕದ ಕುಜ ಕಾರಣ ಆಗಂತೇಳಿ ಹಿಂದಿನ ಜನ್ಮದ್ದು ಪ್ರಾರಬ್ಧ ಶೇಷವೂ ಇಲ್ಲಿ ಇದೆ. ಇನ್ನು ನಿಮ್ಮ ಯಾವುದೋ ಕಷ್ಟಗಳು ಆವರಿಸಿದೆ ಅಂತಂದ್ರೆ, ಇನ್ನು ಯಾವುದೋ ಆಗ್ಬೇಕಾದ್ರೆ ಕೆಲಸ ಸಕ್ಸಸ್ ಆಗಲಿಲ್ಲ ಅಂತಂದ್ರೆ, ಆ ಕೆಲಸ ಆಗಲಿಲ್ಲ ಅಂತಂದ್ರೆ ನಾವು ಯಾರ್ಯಾರನ್ನೋ ದೂಷಣೆ ಮಾಡ್ತೀವಿ. ಎಲ್ಲದಕ್ಕೂ ನಾವೇ ಕಾರಣ, ಒಳ್ಳೆಯದಕ್ಕೂ ನಾವೇ ಕಾರಣ, ಕೆಟ್ಟದ್ದಕ್ಕೂ ನಾವೇ ಕಾರಣ. ಯಾರನ್ನೂ ದೂಷಿಸದೆ ನಾನು ಇದನ್ನು ಮಾಡ್ತೀನಿ ಅಂತಂದ್ರೆ ನೀವು ಹಿಂದೆಂದೂ ಮಾಡಿಕೊಳ್ಳದ ಪರಿಹಾರ, ಅತ್ಯಂತ ಅದ್ಭುತವನ್ನು ಸೃಷ್ಟಿ ಮಾಡಿದ ಬೆಟ್ಟದಷ್ಟು ಕಷ್ಟ. ನೀವು ಹೇಳಿದೀಗ ಆ ದೊಡ್ಡ ಮೊತ್ತ ಇದೆಯಲ್ಲ, ಅದು ಬೆಟ್ಟದಷ್ಟು ಭಾರ ಇದೆ. ಆ ಭಾರವನ್ನು ಇಳಿಸ್ಕೋಬೇಕು ಗುರುಗಳೇ ನಾನು ಅನ್ನೋ ನಿಮ್ಮ ದಿವ್ಯ ಸಂಕಲ್ಪ, ಪರಮಾನುಭೂತಿ ಇತ್ತು ಅಂತಂದ್ರೆ ನೀವು ಅದನ್ನ ಅವನ ಕೃಪೆ ಆಯ್ತಂತಂದ್ರೆ ಊಹೆತ್ತಿದಾಗೆ ಅಂತಾರಲ್ಲ, ಹಾಗೆ ನಿಮ್ಮ ಬೆಟ್ಟದ ಭಾರವನ್ನು ಕೂಡ ಅವ ಇಳಿಸಬಲ್ಲ. ಅದು ನೀವು ಈ ತಾಂತ್ರಿಕದಲ್ಲಿ ಮಾಡ್ಕೊಳ್ತೀನಿ ಅಂತಂದ್ರೆ, ಇಂಗು ಬಳಸ್ತೀರಲ್ಲ ನೀವು? ಹೌದು, ಅಡಿಗೆಗೆ ಬಳಸ್ತೀವಿ. ಅಡಿಗೆಗೆ ಆ ಇಂಗು ಬಳಸಿರ್ಬೇಕು ಚೆನ್ನಾಗಿ. ಇಲ್ಲಿ 3 ಪದಾರ್ಥ ಬಹಳ ಮುಖ್ಯ ಆಗುವಂಥದ್ದು, ಚೆನ್ನಾಗಿ ನೆನಪಿಟ್ಕೊಳ್ಳಿ. 1 ಇಂಗು, 9 ತಾಮ್ರದ ನಾಣ್ಯ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೀವು, ಕೆಂಪು ಬಟ್ಟೆಯನ್ನು. ಆ ಕೆಂಪು ಬಟ್ಟೆಯಲ್ಲಿ 1 ತಾಮ್ರದ ನಾಣ್ಯವನ್ನು, ಒಂದಷ್ಟು ಇಂಗು, ಅದಕ್ಕೆ ನಾನು ಪದೇ ಪದೇ ಈ ಪದಾರ್ಥ ಹೆಸರು ಹೇಳಬಾರ್ದಂತೆ, ಇಷ್ಟೇ ಹೇಳ್ತೀನಿ. ಮತ್ತೊಂದ್ಸಲ ಅದನ್ನು ಹೇಳೋದು ಬೇಡ. ಈ ನಾಣ್ಯ ಪ್ಲಸ್ ಅದು ಒಂದು ತುಣುಕು, ಒಂದು ತುಂಡು, ಇಷ್ಟು ಹಾಕೋದು. ಆ ಸಣ್ಣದು ಆ ತಾಮ್ರದ ನಾಣ್ಯ ಹಾಕ್ಲಿಕ್ಕೆ ಎಷ್ಟು ಬೇಕು ನಿಮಗೆ, ಮತ್ತೆ ಅದನ್ನು ಕಟ್ಟಬೇಕು. ಅದಕ್ಕೊಂದು ದಾರ ಕೊಡಬೇಕು, ಅದು ಕೆಂಪು ದಾರವೇ ಆಗಿರಲಿ. ಹಾಗಾಗಿ 1 ನಾಣ್ಯ, 1 ಇಂಗು ತುಣುಕು, ಆ ಕೆಂಪು ಬಟ್ಟೆಯಲ್ಲಿ ಕಟ್ಟುವಂಥದ್ದು, ಕೆಂಪು ದಾರದಿಂದ ಕಟ್ಟೋದು. ಈ ರೀತಿ 9 ವ್ಯವಸ್ಥೆ ಮಾಡ್ಕೋಬೇಕು. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಮತ್ತು ನೀವು ಇನ್ನೊಂದು ರೀತಿಯ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇರಬಾರ್ದು. ಬಟ್ ಇನ್ನೇನು ಗುರುಗಳು ಹೇಳಲಿಲ್ಲ ಅಂತ ಕೂಡ ನೀವು ಅನ್ಕೋಬಾರ್ದು. ಅಂತಂದ್ರೆ ತುಂಬಾ ಕ್ಲಾರಿಟಿ ಕೊಡ್ತೇನೆ ನಿಮಗೆ. ಇದನ್ನ ತುಂಬಾ ದೊಡ್ಡ ಮಟ್ಟದ ಸಾಲದಿಂದ ಹೊರಗೆ ಬಂದು ಆ ಧನಿಕ ಇದನ್ನಲ್ಲ, ಆ ಧನಿಕ ಮಹಾಶಯ ಕೃಪೆ ಇದೆ ನಿಮಗೆ. ಅದಕ್ಕಾಗಿ ಇದನ್ನ ನೀವು 9 ಗಿಡಗಳಿಗೆ ಅಥವಾ 9 ಮರಗಳಿಗೆ ಕಟ್ಟಬೇಕು. ಇಷ್ಟೇ ನೀವು ಮಾಡೋದು. ಇಷ್ಟನ್ನು ಖುಷಿಯಿಂದ ನೀವು ಮಾಡಬೇಕು. 9 ಆ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರ್ತಕ್ಕಂಥ ಆ ಬಟ್ಟೆಯ ತುಂಡುಗಳ ಜೊತೆಗೆ ಹಾಕಿರ್ತಕ್ಕಂಥ ನಾಣ್ಯ, ಅದೊಂದು ಪದಾರ್ಥವನ್ನ 1 ಗಿಡಕ್ಕೆ ಕಟ್ಟೋದು. ಇನ್ನೊಂದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ವಿ, ಮತ್ತೊಂದು ಗಿಡಕ್ಕೆ ಕಟ್ಟೋದು. ಅದು ಯಾವತ್ತಾದ್ರೂ ಆಗಿರಬಹುದು. ನಿಮಗೆ ಬೇಗ ಸಾಲ ತೀರಬೇಕು ಅಂದ್ರೆ ಹಿಂದೆ ಮಾಡೋಂಥವ್ರು, ನಾಳೆ ಮಾಡೋಂಥವ್ರು, ಯಾವತ್ತು ಬೇಕಾದ್ರೂ ಮಾಡ್ತೀನಿ ಅಂತ ಅಂದ್ಕೊಂಡಿರೋರು ಮಾಡಿಕೊಳ್ಳಿ. ಅದು ಮರ ಆಗಿರಬಹುದು, ಗಿಡ ಆಗಿರಬಹುದು, ಕಟ್ಟಿರಬೇಕು. ಅದು ಯಾರ ಕೈಗಾದ್ರೂ ಸಿಗಬೇಕು. ಅಷ್ಟು ಕೆಳಗಡೆನೆ ಕಟ್ಟಿ, ತುಂಬ ಮೇಲಕ್ಕೆ ಬೇಡ.
ಆ ಗಿಡದ ಕೆಳಗಡೆ ಎಲ್ಲೋ ಒಂದು ಕಡೆ ಹೋಗಿ ನೀವು ನಿರ್ಜನ ಪ್ರದೇಶದಲ್ಲಿ ಇರ್ತಕ್ಕಂತಹ ಕೆಲವೊಂದು ಕಾಡು ಮೇಡು ಇರುತ್ತವಲ್ಲ, ತೋಟ, ಆ ಕಡೆ ಅಂತ ಕಡೆ ಕಟ್ಟಿ ಬರ್ತಕ್ಕಂಥದ್ದು. ಒಂದು ಗಿಡಕ್ಕೆ ಒಂದೇ ಕಟ್ಟುವಂಥದ್ದನ್ನ ಮಾಡ್ತಾ ಬನ್ನಿ. ಆದರೆ ಇನ್ನೊಬ್ಬರು ನೋಡುವುದು ಅಷ್ಟು ಸಮಂಜಸವಲ್ಲ. ವಿಧಿಯಿಲ್ಲ, ಯಾರನ್ನ ಜೊತೆ ಕರ್ಕೊಂಡು ಹೋಗಿದ್ದೀರಿ ಅವ್ರು ಸ್ವಲ್ಪ ದೂರದಲ್ಲಿ ಇರಿಸಿ ನೀವೊಬ್ಬರೇ ಹೋಗಿ ವ್ಯವಸ್ಥೆ ಮಾಡಿಕೊಡೋದು, ಕಟ್ಟಿ ಬರುತ್ತದನ್ನು ಮಾಡಿ. ಇದು ಆದ ಮೇಲೆ ನೀವು ಎಷ್ಟಾದರೂ ಪ್ರಯತ್ನ ಪಡಿ, ಒಟ್ಟಾರೆ ಅದನ್ನು ಮಾಡಲೇಬೇಕು. ಮಂಗಗಳಿಗೆ ಆಹಾರವನ್ನು ಕೊಡುವುದು, ಮಂಗಗಳಿಗೆ ಆಹಾರವನ್ನು ಕೊಡುವುದು. ಇಲ್ಲೊಂದು ದೊಡ್ಡ ಚಮತ್ಕಾರವೂ ಕೂಡ ಇದೆ. ಮಂಗಗಳಿಗೆ ಆಹಾರ ಕೊಟ್ಟರೆ ನಿಮ್ಮ ಚಾಂಚಲ್ಯ ಇತ್ತಲ್ಲ, ಚಂಚಲಕ್ಕೆ ಹೋಲಿಸ್ತಾರೆ ಅದನ್ನು. ಮರ್ಕಟ ಬುದ್ಧಿ ಅಂತ, ಬ್ರಹ್ಮಚಾರಿ ಮರ್ಕಟ ಬುದ್ಧಿ ಇದ್ದಾಗ ಅಂತ ಹೇಳಿಸ್ತಾರೆ. ಆಮೇಲೆ ಇಂಗು ತಿಂದ ಮಂಗ ಅಂತ ಏನಾರು ಹೇಳ್ತಾರೆ. ಇವೆಲ್ಲ ಇದೆ ನೋಡು. ನಾನು ಅಲ್ಲಿ ಹಾಕಿರೋ ಇಂಗು ಪ್ಲಸ್ ನೀವೆಲ್ಲ ಮಂಗಗಳಿಗೆ ಆಹಾರ ಕೊಡೋದಕ್ಕೂ ತುಂಬ ಅವಿನಾಭಾವ ಸಂಬಂಧವಿದೆ. ಕೇಳಿಸ್ಕೊಂಡು ಮಾಡ್ತಾರಲ್ಲ, ತುಂಬ ಈ ತೀರಿಸಲಾಗದೆ ವಿಚಲಿತನಾಗಿರ್ತಾನಲ್ಲ, ಅವನಿಗೊಂದು ದಾರಿ ಕಾಣಿಸುತ್ತೆ, ಅವನಿಗೊಂದು ದಾರಿ ಹನುಮ ಮಾಡಿಯೇ ಕೊಡುತ್ತಾನೆ. ನಿನ್ನ ಶಕ್ತಿ ಎಷ್ಟಿತ್ತೋ, ನಿನ್ನ ಆಲೋಚನೆ ಎಷ್ಟಿತ್ತೋ ಅಷ್ಟರ ಮಟ್ಟಿಗಷ್ಟೇ ನೀನು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ನಿನ್ನ ಇಂದ್ರಿಯ ಶಕ್ತಿ ಎಷ್ಟಿದೆಯೋ ಅಷ್ಟೇ ನಿನಗೆ ಗೋಚರ ಆಗತ್ತೆ. ಅತೀಂದ್ರಿಯ ಶಕ್ತಿ ನಿನಗಿಲ್ಲ. ಗುರುಗಳಿಗೆ, ಇನ್ನೊಬ್ಬರಿಗೆ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಅತೀಂದ್ರಿಯ ಶಕ್ತಿ ಅದು ಅವ್ರಿಗೆ ಕಾಣುತ್ತೆ. ಅದಕ್ಕಾಗಿ ನಿನ್ನದ್ದು ಏನಿದೆಯೋ ಅದು ಹೊರತುಪಡಿಸಿ ಎಲ್ಲ ಪ್ರಯತ್ನ ವಿಫಲವಾಗಿದೆ, ಅಷ್ಟೇ ನಿನ್ನ ಕೈಲಾಗಿದೆ. ಪಾಪ ಇದನ್ನು ಮೀರಿ ಕೊಡ್ತಾನೆ ಭಗವಂತ. ಅವರದ್ದು ಹಾಗಿರುತ್ತವೆ. ನಿಂದು ಗ್ರಾಮ್ ಲೆಕ್ಕ, ಅವನದು ಟನ್ ಲೆಕ್ಕ. ನಾನು ಕಿಲೋ ಮಾತಾಡಲೇ ಇಲ್ಲ ಇಲ್ಲಿ, ನಿಂದು ಬರೀ ಗ್ರಾಮ್, ಅವನದು ಟನ್ ಗಟ್ಟೆ ಲೆಕ್ಕ. ಅದಕ್ಕಾಗಿ ಇನ್ನು ಎಷ್ಟೋ ಇದೆ ಅವನ ಬಳಿ. ಅದಕ್ಕಾಗಿ ನಿನ್ನ ಸಮಸ್ಯೆಯಿಂದ ಹೊರಗೆ ಬರಬೇಕಾದ್ರೆ ಇದನ್ನು ಮಾಡುತ್ತಾ, ಬಹುಶಃ ನೀವು ಇವತ್ತೇ ನಾನು ಕಟ್ಟಿದಾದ್ಮೇಲೆ ಮಂಗಗಳಿಗೆ ಆಹಾರ ಕೊಡ್ತೇನೆ ಗುರುಗಳೇ, ಬಾಳೆಹಣ್ಣು ಕೊಡ್ತೇನೆ, ಅದು ತಿನ್ನೋ ಎಲ್ಲ ಆಹಾರದ ಹಣ್ಣುಗಳೆಲ್ಲವೂ ಕೂಡ ಬಿಸ್ಕೆಟು, ಚಪಾತಿ ಕೊಡುತ್ತೇನೆ, ಇನ್ನು ಹೋಳಿಗೆ ಕೊಡ್ತೇನೆ ಅಂತಂದ್ರೆ ನಾನು ಹೇಳೋದೇ ಬೇಡ. ಈಗೆಲ್ಲ ಸಿಗ್ತವೆ, ಎಲ್ಲ ಕಡೆ ಸಿಗ್ತವೆ ಎಲ್ಲ ತುಂಬಾ ಇದಾವೆ. ಎಲ್ಲಿ ನೋಡಿದ್ರು ಹೋಳಿಗೆ ಅಂತ ಹಾಕಿರ್ತಾರೆ. ಹೋಳಿಗೆ, ಆ ಹೋಳಿಗೆಯನ್ನ ಒಂದಷ್ಟು ಮಂಗಗಳಿಗೆ, ಒಂದು 9 ಮಂಗ, ನೀವು 9 ಅಂತ ಲೆಕ್ಕ ಮಾಡ್ಕೊಂಡು ಕೊಡಬೇಡಿ, ಅಲ್ಲೊಂದು 500 ಇದೆಯಾ 100 ಇದೆಯಾ ಕೊಡಿ, ನಿಮ್ಮ ಶಕ್ತಿ ಅನುಸಾರ ಕೊಡಿ. ಇದನ್ನು ಮಾಡಿ ಅಪ್ಪ, ನಿಮ್ಮ ದೊಡ್ಡ ಮಟ್ಟದ ಆ ನೋವಿನ ಭಾರ ಇತ್ತಲ್ಲ, ಇದನ್ನ ನೀವೇ ಎಷ್ಟು ಖುಷಿ ಪಡ್ತೀರ ಅಂತಂದ್ರೆ, ಏನೇನೋ ಮಾಡಿದ ಗುರುಗಳು ಇದಕ್ಕಾಗಿ ಆಗ್ಲಿಲ್ಲ, ಇದನ್ನು ಮಾಡ್ಕೊಂಡೆ ಅಂತ ಖುಷಿ ಪಡ್ತೀರಿ. ನೀವು ಈ ನೋವಿಂದ ಗೊತ್ತಿಲ್ಲ, ಅದು ಲಾಟ್ರಿ ಟಿಕೆಟ್ ತಗೊಂಡ್ಮೇಲೆ ಬರ್ತಿರೋ, ನಿಮ್ಗೆ ಯಾವನೋ ಸಡನ್ ಆಗಿ ನನ್ನ ಹತ್ರ ಹಣ ಇದೆ ಬಳಸ್ಕೊ ಅಂತ ಹೇಳ್ತಾನೋ, ಅಥವಾ ನಿಮಗೆ ಯಾರಾದ್ರೂ ಪಾರ್ಟ್ನರ್ ಆಗಿ ಬರ್ತಾನೋ, ಅಥವಾ ನೀವು ಮಾಡಿರೋ ಕೆಲಸ ಅರ್ಧಂಬರ್ಧ ನಿಂತಿದ್ರೆ ಅದರಿಂದ ಸಕ್ಸಸ್ ಆಗ್ತಿರೋ. ಒಟ್ಟಾರೆಯಾಗಿ ಯಕ್ಕಚಿತ್ ಶೀಘ್ರವಾಗಂತೂ ನೀವು ಈ ಒಂದು ದೊಡ್ಡ ನೋವಿಂದ ಹೊರಗೆ ಬರ್ತೀರಿ. ನಿಮ್ಮಷ್ಟೇ ನೋವಲ್ಲಿರೋವರೆಗೆ ಈ ರೆಮಿಡಿಯನ್ನ ನೀವು ಹೇಳೋದಿದೆಯಲ್ಲ, ಅದೇ ದೊಡ್ಡ ಮಟ್ಟದ ಸಹಾಯ, ಅದೇ ದೊಡ್ಡ ಮಟ್ಟದ ಕೃತಜ್ಞತೆ. ನೀನಿರೋಂಥ ನೋವು ಪಾಪ ಅವನು ಇರಬಾರ್ದಲ್ಲ, ಪಾಪ ನಿನ್ನ ಪಕ್ಕದ ಮನೆ ಇರಬಾರ್ದಲ್ಲ, ಇದು ತಲೆಗೆ ಹಾಕ್ಕೊಂಡ್ರೆ ಸಾಕು. ಇದೊಂದು ಸೇವೆ ಮಾಡೋದಕ್ಕಾಗತ್ತೆ. ಇಷ್ಟು ಮಾತ್ರ ಮಾಡ್ಕೊಳ್ಳಿ. ಇದೊಂದು ತಾಂತ್ರಿಕ ಪ್ರಯೋಗ ಅತ್ಯಂತ ಅದ್ಭುತವಾಗಿರೋ ಫಲವನ್ನ ಕೊಡುತ್ತೆ. ಗುರುಗಳೇ, ಒಂದ್ಸರಿ ಮಾಡಿದ್ರೆ ಸಾಕ ಗುರುಗಳೇ, ಅಥವಾ ಮತ್ತೆ ಏನಾದ್ರು ಒಂದೇ ಸಲ ಮಾಡೋದು ಕೂಡ ಅದ್ಭುತ ಕೊಡುತ್ತೆ. ಅದರ ಕೆಲವೊಂದು ರೆಮಿಡಿಗಳು ಪೂರ್ಣ ಪ್ರಮಾಣದಲ್ಲಿ ಹೇಳ್ತಾನೆ. ಇದನ್ನು ಕೂಡ ಕೆಲವೊಬ್ಬರು ಮಾಡಬೇಕಾದ್ರೆ ಹೇಳ್ತಾರೆ, ಮತ್ತು ನಾನು ಆ ಪದ ಬಳಸಲಿಕ್ಕೆ ಪೇನ್ ಆಗುತ್ತೆ, ಆದರೂ ನೀವು ಕೇಳಿದ್ದಕ್ಕಾಗಿ ಹೇಳಿಬಿಡ್ತೇನೆ. ಇಲ್ಲಿ ಏನು ಅಂತಂದರೆ, ಗಂಡ ಹೆಂಡತಿ ಇರೋವ್ರಿಗೆ ಇದು ಅಪ್ಲೈ ಆಗಲ್ಲ, ಒಂದೇ ಸಲ ಸಾಕು. ಯಾರಿಗೆ ಮಡದಿ ಇರೋದಿಲ್ವೋ, ಅವನ ನೀವೇನು ವಿದುರ ಅಂತ ಕರಿತೀರೋ, ಅವನಿಗೆ ಇದು ಸ್ವಲ್ಪ ಬೇಕಾಗತ್ತೆ. ಇಲ್ಲಿ ಮಡದೆ ಇಲ್ಲದೆ ಇರ್ತಕ್ಕಂಥವ್ರು, ಅಂದರೆ ಇಬ್ಬರು ಇದ್ದಾಗ ಸಾಲ ಮಾಡಿದ್ವಿ, ಮಡದಿ ತೀರಿಕೊಂಡಿದ್ದಾಳೆ, ಇವನು ಮಾಡಬೇಕಾದ್ರೆ ಇದನ್ನು 3 ಸಲ ಮಾಡಬೇಕಾಗತ್ತೆ. ಅಥವಾ ಗಂಡ ಇಲ್ಲ ಅಂತಂದ್ರೆ, ಈಕೆ ನಾನು ಮಾಡ್ತೀನಿ ಅಂತಂದ್ರೆ, ಆ ಹೆಣ್ಣು ಮಗು ಯಾರು ಇರ್ತಾಳೋ ಆಕೆ 6 ಟೈಮ್ ಇದನ್ನು ಮಾಡ್ಬೇಕಾಗತ್ತೆ. 6 ಟೈಮ್. ಈ 6 ಸಲ ಹೇಳೋಕೆ ಸ್ವಲ್ಪ ಅವ್ರಿಗೆಲ್ಲೋ ಖರ್ಚಾಗತ್ತೇನೋ ಅಂತ ನನಗನ್ಸುತ್ತೆ. ಅದಕ್ಕಾಗಿ ಅವರು ಒಂದು ಬಾರಿ ಪ್ರಯತ್ನ ಪಟ್ಟು ನೋಡ್ಲಿ, ಅದು ಅವ್ರಿಗೆ ಫಲ ಕೊಟ್ಟಿಲ್ಲ ಅಂದರೆ ಮತ್ತೊಂದು ಸಲ ಕೂಡ ನೀವು ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ. ನೀವು ಮಂಗಳಿಗೆ ಆಹಾರ ಕೊಡೋದಾಗಿರಬಹುದು, ಆ ಗಂಟೆಗಳು ಕೆಳಗಡೆ ನೀವು ಇಟ್ಟಿರ್ತೀರಲ್ಲ, ಅದು ಮಳೆಗೋ ಗಾಳಿಗೋ ನೆಂದು ಬಿಚ್ಕೊಂಡು ಕೆಳಗೆ ಬಿದ್ದು ಬಿಡುತ್ತೆ. ಅಥವಾ ಯಾರಾದ್ರೂ ಬಿಚ್ಚಿದ್ರು ನಿಮ್ಮ ಅದೃಷ್ಟದ ಬಾಗಿಲು ಬಿಚ್ಚಿದ ಹಾಗೇನೆ, ತೆಗೆದ ಹಾಗೇನೆ. ನೀವು ಕೇಳಿಲ್ಲ ಅಂದ್ರೆ ನಾನು ಇದನ್ನು ಹೇಳ್ತಿರ್ಲಿಲ್ಲ, ಸ್ಟಾಪ್ ಮಾಡ್ತಿದ್ದೆ.
ಅದಕ್ಕಾಗಿ ನೀವು ಕೇಳಿದರೆ, ಅದಕ್ಕಾಗಿ ಯಾರಾದರೂ ಕೂಡ ದಂಪತಿಗಳು ಇದ್ದು ಕುಟುಂಬಸ್ಥರು ಮಾಡೋದು ಒಂದು ಲೆಕ್ಕ, ಯಾರಾದರೂ ಒಬ್ಬರು ಇಲ್ಲ ಅಂತಂದರೆ ಮಾಡೋದು 3+6 ಲೆಕ್ಕ. ಇಷ್ಟನ್ನು ಇಟ್ಕೊಂಡು ಮಾಡಿ ಆ ದೊಡ್ಡ ಮಟ್ಟದ ತಲೆನೋವಿಂದ ಆಚೆ ಬರ್ತೀವಿ. ಖಂಡಿತ ಗುರುಗಳೇ, ದೊಡ್ಡ ಮಟ್ಟದ ಸಾಲದಿಂದ ಹೊರಗಡೆ ಬರಬೇಕು ಅಂತಂದರೆ ನಮಗೆ ಕೆಂಪು ಬಟ್ಟೆ ಆಗಿರ್ಬೋದು, ಇಂಗು ಜೊತೆಗೆ ತಾಮ್ರದ ನಾಣ್ಯಗಳು ಹೇಗೆ ಬಳಸ್ಕೊಳ್ಬೇಕು, ಹೇಗೆ ಅದನ್ನು ಕಟ್ಟಬೇಕು ಅನ್ನೋದ್ರ ತಿಳಿಸ್ಕೊಟ್ರಿ. ಅದನ್ನು ಕಟ್ಟಿದ ನಂತರ ಮಂಗಗಳಿಗೆ ಆಹಾರ ಕೊಡೋದನ್ನ ಮರಿಲೇಬಾರ್ದು. ವಿಶೇಷವಾಗಿ ಹೋಳಿಗೆ ಕೊಟ್ಟರೆ ಕೂಡ ಬಹಳ ಒಳಿತನ್ನ ನಾವು ಕಾಣ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸಾಲದ ಮೇಲೆ ಸಾಲ ಆಗ್ಬಿಟ್ಟಿದೆ, ತುಂಬಾ ದೊಡ್ಡ ಸಾಲ ಇದೆ ರೀ, ಹೇಳ್ಕೊಳಕ್ಕೆ ಆಗಲ್ಲ, ಅದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ಈಗಷ್ಟೇ ನಮಗೆ ಗುರುಗಳು ತಿಳಿಸ್ಕೊಟ್ಟಂತಹ ಸಿಂಪಲ್ ಆಗಿರುವಂತಹ ಈ ರೆಮಿಡಿಯನ್ನು ನೀವು ಮಾಡಬಹುದು. ಅದರ ಜೊತೆನಲ್ಲಿ ನಿಮ್ಮ ಅದೃಷ್ಟದ ಕೀನ ಪಡ್ಕೊಳ್ಬೇಕು ಅಂತಂದ್ರೆ ಇದೇ ಜುಲೈ 26ನೇ ತಾರೀಕು ನೀವು ಕೂಡ ನೇರವಾಗಿ ಬಂದು ಅದೃಷ್ಟದ ಕೀನ ಉಚಿತವಾಗಿ ಪಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಸೊ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯಿನ್ ಆಗ್ಬೋದು. ಅದರಲ್ಲಿ ನಿಮಗೆ ಇನ್ವಿಟೇಷನ್, ಸಮಯ, ಎಲ್ಲಿ ಬರಬೇಕು, ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಿಮಗೆ ಅಪ್ಡೇಟ್ಸ್ ಅದರಲ್ಲಿ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.